ಬೇಂದ್ರೆ ಅವರು ಒಂದು ಮಾತು ನೆನಪು ಬರುತ್ತೆ. ಏನಂದ್ರೆ, ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ. ಈಗ ನಾನು ಮಾತಾಡ್ತಾ ಇರೋ ಹೊಸ ವರ್ಷ ಇಂಗ್ಲಿಷ್ ಕ್ಯಾಲೆಂಡರಿನ, ಅಂದರೆ ಇಡೀ ಜಗತ್ತಲ್ಲಿ ಸಾಮಾನ್ಯವಾಗಿ ಹೊಸ ವರ್ಷ ಅಂತೇಳಿ ಆಚರಿಸೋದು ಡಿಸೆಂಬರ್ 31ರ ರಾತ್ರಿಯಿಂದ ಜನವರಿ 1 ಹೊಸ ವರ್ಷ ಅಂತೇಳಿ ಆಚರಿಸ್ತಾರೆ. ಸಂಭ್ರಮ ಪಡೋದಕ್ಕೆ ಯಾವುದೇ ಒಂದು ನೆಪ ಇದ್ದರೆ ಸಾಕು. ಸಂಭ್ರಮಗಳಿಗೆ ಇಂಥದೇ ದಿನ ಇಂಥದ್ದೇ ಅಂತೇನಿಲ್ಲ. ಸಂಭ್ರಮಗಳು ಯಾವುದೋ ಒಂದು ಘಟನೆಯ ಅಥವಾ ಒಂದು ದಿನವನ್ನು ಆಯ್ಕೆ ಮಾಡಿಕೊಂಡು ಸಂಭ್ರಮ ಪಡೋದ್ರಲ್ಲಿ ಯಾವುದೇ ರೀತಿಯ ಸಂಕೋಚನೂ ಬೇಕಾಗಿಲ್ಲ. ಸಂಭ್ರಮ ಪಡೋದ್ರ ಬಗ್ಗೆ ಯಾರಿಗೂ ಯಾವುದೇ ರೀತಿಯ ಅಬ್ಜೆಕ್ಷನ್ನು ಇರೋದಿಲ್ಲ. ಆದರೆ ನವಂಬರ್ ಕಳೆದು ಡಿಸೆಂಬರ್ ಬರ್ತಾ ಬರ್ತಾ ಸಾಮಾನ್ಯವಾಗಿ ಪಾಶ್ಚಾತ್ಯರಲ್ಲಿ ಆಗಿನ ವಾತಾವರಣ ಪ್ರದೇಶಕ್ಕೆ ತಕ್ಕಂತೆ ಅಲ್ಲಿ ಜನವರಿ 1 ಅವರು ಕ್ಯಾಲೆಂಡರ್ ಲೆಕ್ಕದಲ್ಲಿ ಮತ್ತು ಜಿಯಾಗ್ರಫಿಕಲಿ ಅವರು ಪರಿಸರ ಅದನ್ನೆಲ್ಲ ನೋಡಿಕೊಂಡು ಅದನ್ನು ಹೊಸ ವರ್ಷ ಅಂತ ಮಾಡ್ತಾರೆ. ನಾವು ಕೂಡ ಕೆಲವು ವರ್ಷಗಳು ಬ್ರಿಟಿಷರ ಆಡಳಿತಕ್ಕೆ ಒಳಪಟ್ಟಿರೋದ್ರಿಂದ ಸಾಮಾನ್ಯವಾಗಿ ಜನವರಿ 1 ಹೊಸ ವರ್ಷ ಅಂತೇಳಿ ಆಚರಿಸ್ತೀವಿ. ಇತ್ತೀಚಿನ ದಿನಗಳಲ್ಲಂತೂ ಅದು ತುಂಬ ಹೆಚ್ಚಾಗಿದೆ. ಇನ್ನು ಕೆಲವರು ಸಂಪ್ರದಾಯವಾದಿಗಳು ಯುಗಾದಿ ಹಬ್ಬವನ್ನು ಹೊಸ ವರ್ಷ ಅಂತಾರೆ. ಹಾಗೆ ಚೀನಾ ನಾಗರಿಕತೆಯಲ್ಲಿ ಅವರು ಯಾವುದೋ ಒಂದು ದಿನವನ್ನು ಹೊಸ ವರ್ಷ ಅಂತ ಆಚರಿಸ್ತಾರೆ. ಆದರೆ ಇಲ್ಲಿ ಮುಖ್ಯವಾಗಿ ನಾನು ಮಾತಾಡಲಿಕ್ಕೆ ಬರ್ತಾ ಇರೋದು ಈ ಹೊಸ ವರ್ಷದ ಆಚರಣೆ ಹೇಗಿರಬೇಕು, ಹೇಗಿತ್ತು ಅಂದರೆ ಮತ್ತು ಈಗ ಹೇಗಿದೆ. ಇದು ಯಾಕೆಂದರೆ ಹೊಸ ವರ್ಷ ಅನ್ನೋದು ಯಾವುದೋ ಒಂದು ಪ್ರದೇಶದಲ್ಲಿ ಆಗೋದಂತಲ್ಲ. ಒಂದು ರೀತಿ ಭೂಮಿಗೆ ಈ ಹೊಸ ವರ್ಷ ಅನ್ನೋದು ಏನೂ ಇಲ್ಲ. ಭೂಮಿ ತನ್ನ ಸುತ್ತುತ್ತಾ ಸೂರ್ಯನ ಸುತ್ತುತ್ತಾ ಆಗುವ 24 ಗಂಟೆಗಳು ಮತ್ತು 365 ದಿನನ ಒಂದು ವರ್ಷ ಅಂತೇಳಿ ಕರಿತೀವಿ. ಅದು ಅದ್ರ ಪಾಡಿಗೆ ಅದು ನಡ್ಕೊಂಡು ಹೋಗ್ತಾ ಇರುತ್ತೆ. ನಮ್ಮ ಪಾಡಿಗೆ ಅದೇನು ನೀವು ಬೆಳಗು ಸಾಯಂಕಾಲ ಅಥವಾ ಇನ್ನೊಂದೊಂದು ದಿನ ಜೂನು ಜುಲೈ ಆಗಸ್ಟ್ ಅಂತೇಳಿ ನಾವು ವ್ಯಾವಹಾರಿಕವಾಗಿ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಕರೆದುಕೊಂಡಿರುವ ದಿನಾಂಕಗಳೇ ಹೊರತು ಅದೇನು ಹೊಸ ವರ್ಷ ಅಂತಲ್ಲ. ಅದಕ್ಕೆ ಹೇಳಿದ್ದು ಕ್ಯಾಲೆಂಡರ್ ಹೊಸ ವರ್ಷ ಅಂತೇಳಿ ನಾವು ಅದನ್ನು ಕರಿತೀವಿ. ಆದರೆ ಇತ್ತೀಚೆಗೆ ನೋಡಿ, ಈ ಕೆಲವು ವರ್ಷಗಳಲ್ಲಿ ಮೊದಲು ಕೂಡ ಆಗ್ತಾ ಇತ್ತು. ಮುಖ್ಯವಾಗಿ ಈ ಯುವ ಜನಾಂಗ ಏನಿದೆ, ಈ ಜಂಜಿ ಅಂತ ನಾವೇನು ಕರಿತಾ ಇದ್ದೀವಿ, ನೆಕ್ಸ್ಟ್ ಜನ್ರೇಷನ್ನಿನ ಯುವಕರು, ಇವರು ಹೊಸ ವರ್ಷದ ಬಗ್ಗೆ ಹೊಸ ವರ್ಷ ಸ್ವಾತಂತ್ರ್ಯ ಸ್ವೇಚ್ಛೆಯಾಗಿದೆ ಅನ್ನುವಂತಹ ಒಂದು ಮನೋಭಾವ ಸಮಾಜದ ಕೆಲವು ಹಿತೈಷಿಗಳಲ್ಲಿ ಅಥವಾ ಹಿರಿಯರಲ್ಲಿ ಮನೆ ಮಾಡಿದೆ. ಯಾಕೆ ಅದಾಗ್ತಾ ಇದೆ ಅಂದರೆ, ಪರ್ಟಿಕ್ಯುಲರ್ಲಿ ನಾನು ಕರ್ನಾಟಕದ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡೋದಾದರೆ, ಈ ಬೆಂಗಳೂರಿನಲ್ಲಿ ಮಹಾತ್ಮ ಗಾಂಧಿ ರಸ್ತೆ ಇದೆ. ಸಾಮಾನ್ಯವಾಗಿ ಯಾವಾಗಲೂ ಹೊಸ ವರ್ಷದಲ್ಲಿ ಅಲ್ಲಿ ಒಂದಷ್ಟು ಜನ ಎಲ್ಲ ಸೇರಿ, ಯಾಕೆಂದರೆ ಒಂಥರದ ಸಂಸ್ಕೃತಿ ಇದೆ ಅಲ್ಲಿ. ಅಂದರೆ ಯಾವ ಥರ ಸಂಸ್ಕೃತಿ ಅಂದರೆ, ಸ್ವಲ್ಪ ಸ್ವಾತಂತ್ರ್ಯವನ್ನು ಮೀರಿದ ಸ್ವೇಚ್ಛಾ ಸಂಸ್ಕೃತಿ ಇದೆ. ಮತ್ತು ಬಾರು ಪಬ್ ಕಲ್ಚರು ಅವೆಲ್ಲ ಅಲ್ಲಿರೋದ್ರಿಂದ ಅಲ್ಲಿ ಸಾಮಾನ್ಯವಾಗಿ ಜನ ಸೇರಿ 12 ಗಂಟೆ ರಾತ್ರಿಯಲ್ಲಿ ಕೂಗಾಡಿ ಎಲ್ಲ ಮಾಡ್ತಾರೆ. ಅದು ಒಂದು ಹಂತಕ್ಕೆ ಸಹನೀಯನೂ ಆಗಿತ್ತು. ಆದರೆ ಯಾವಾಗ ಅದು ಹುಚ್ಚಾಟದ ಹಂತ ತಲುಪ್ತೋ, ಎಷ್ಟು ನಿಮಗೆ ಈ ವರ್ಷದ ಒಂದು ಅಂಕಿಯ ಸಂಖ್ಯೆ ಹೇಳೋದಾದರೆ, ಸುಮಾರು 20,000 ಪೊಲೀಸರು, ಎಷ್ಟೋ ಡ್ರೋನ್ ಕ್ಯಾಮ್ರಾಗಳು, CCTV ಕ್ಯಾಮ್ರಾಗಳು, ಏನು ಅಂದರೆ ಅಲ್ಲಿ ಏನೋ ಯುದ್ಧ ನಡೀತಾ ಇದೋ ಅಥವಾ ಯಾವುದೋ ಭಯೋತ್ಪಾದನೆ ಕೃತ್ಯ ಆಗುತ್ತೋ ಅಥವಾ ಯಾವುದೋ ಪ್ರೊಟೆಸ್ಟ್ ನಡೀತಾ ಇದೋ ಅಂತ ಅಷ್ಟು ವ್ಯವಸ್ಥೆಗಳನ್ನು ಪೊಲೀಸರು ರಕ್ಷಣೆಗಾಗಿ ಮಾಡ್ಕೊಳ್ತಾರೆ ಅನ್ನೋದಾದರೆ, ಆಗ ನಾವು ಈ ಹೊಸ ವರ್ಷದ ಬಗ್ಗೆ, ಸಂಭ್ರಮದ ಬಗ್ಗೆ ಪ್ರಶ್ನೆ ಮಾಡಬೇಕಾಗುತ್ತೆ. ಹೊಸ ವರ್ಷ ಅನ್ನೋದು ಸಂಭ್ರಮ ಮೀರಿ ಉನ್ಮಾದ ಆಗಿದೆಯಾ ಅನ್ನುವುದರ ಬಗ್ಗೆ ನಾವೆಲ್ಲರೂ ಒಂದು ರೀತಿಯ ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ಮೊದಲು ನೀವು ಎಂಜಾಯ್ ಅಂತ ನಾವು ಸಾಮಾನ್ಯವಾಗಿ ಕರಿತೀವಿ, ಎಂಜಾಯ್ಮೆಂಟ್ ಅಂತ ಹೇಳಿ. ಈ ಮನರಂಜನೆ ಅಥವಾ ಎಂಜಾಯ್ಮೆಂಟ್, ಖುಷಿ ಏನು ಆಗಂದ್ರೆ ಅನ್ನೋದನ್ನು ನಾವು ಮೊದಲು ತಿಳ್ಕೊಂಡ್ರೆ ಬಹುಶಃ ಈ ಹೊಸ ವರ್ಷದ ಸಂಭ್ರಮ ಇರ್ಬೋದು, ಅಥವಾ ಅದು ಎಲ್ಲ ಸಂಭ್ರಮಗಳಿಗೂ ಅದು ಅನ್ವಯಿಸುತ್ತೆ. ನಿಮ್ಮ ಹುಟ್ಟು ಹಬ್ಬ ಇರ್ಬೋದು, ಬೇರೆ ಬೇರೆ ನಿಮ್ಮ ಯಾವುದೋ ಗೆದ್ದ ವಿಜಯೋತ್ಸವ ಇರ್ಬೋದು, ಸಾಧನೋತ್ಸವ ಇರ್ಬೋದು, ಎಲ್ಲವಕ್ಕೂ ಅನ್ವಯಿಸುತ್ತೆ. ಏನು ಎಂಜಾಯ್ಮೆಂಟ್ ಅಂದರೆ, ನಾರ್ಮಲಿ ಪ್ರಕೃತಿ ದತ್ತವಾಗಿ ನಮ್ಮ ದೇಹಕ್ಕೆ ಮತ್ತು ಮನಸ್ಸಿಗೆ ಯಾವುದು ಹಿತ ಎನಿಸುತ್ತೆ, ಯಾವುದು ಸುಖ ಎನಿಸುತ್ತೆ, ಯಾವುದು ಖುಷಿ ಅನಿಸುತ್ತೆ, ಅದನ್ನು ಸಾಮಾನ್ಯವಾಗಿ ನಾವು ಎಂಜಾಯ್ಮೆಂಟ್ ಅಂತ ಕರಿತೀವಿ. ಅಂದರೆ ನಮಗೆ ಖುಷಿ ಆಗಬೇಕು, ನಮ್ಮ ಮನಸ್ಸು ನೆಮ್ಮದಿಯಾಗಿರಬೇಕು, ಆಹ್ಲಾದಕರವಾಗಿರಬೇಕು, ಜೋಶ್ ಇರಬೇಕು, ಇದೆಲ್ಲವನ್ನು ನಾವು ಎಂಜಾಯ್ಮೆಂಟ್ ಅಂತೀವಿ.
ಇದೆಲ್ಲವೂ ಸಹಜ ಕ್ರಿಯೆ. ನೆನಪಿಟ್ಕೊಳ್ಳಿ, ನಾನು ಏನೇನು ಪದಗಳನ್ನು ಉಪಯೋಗಿಸದೆ ಆ ಸಂತೋಷಗಳೆಲ್ಲ ಇದೆಯಲ್ಲ, ಆ ಎಂಜಾಯ್ಮೆಂಟ್ ಅನ್ನೋದು ಅದು ಅತ್ಯಂತ ಸಹಜವಾಗಿ ಪ್ರತಿ ಮನುಷ್ಯಲ್ಲೂ ಇರೋದು. ಅದು ಹೊಸ ವರ್ಷ ಅಂತಲ್ಲ, ಎಲ್ಲಕ್ಕೂ ನೀವು ಯಾವುದೋ ಒಂದು ಸಾಧನೆ ಮಾಡಿದಾಗ, ಯಾವುದೋ ಎಕ್ಸಾಮ್ ಪಾಸ್ ಮಾಡಿದಾಗ, ಯಾವುದೋ ಕೆಲಸ ಸಿಕ್ಕಿದಾಗ, ಅಥವಾ ಒಂದು ಮದುವೆ ಅಥವಾ ಮಕ್ಕಳಾದಾಗ, ಯಾವುದೋ ಒಂದು ಅದೆಲ್ಲವೂ ಕೂಡ ಈ ಎಂಜಾಯ್ಮೆಂಟಲ್ಲಿ ಬರುತ್ತೆ. ಆದರೆ ಈ ಪರ್ಟಿಕ್ಯುಲರ್ ಆಗಿ ಈ ಹೊಸ ವರ್ಷ ಮತ್ತು ಈ ಥರದ ಒಂದು ನಾನು ಏನು ಹೇಳಿದೆ ಉನ್ಮಾದ ಅಂತ, ಅದು ಎಂಜಾಯ್ಮೆಂಟ್ ಹೆಸರಲ್ಲಿ ಆಗ್ತಾ ಇರುವ ಅತಿರಂಜಿತ ಮನೋರೋಗದ ರೀತಿ ಬದಲಾಗ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಹೊಸ ವರ್ಷದ ಹಿಂದಿನ ದಿನ ಸುಮಾರು 50-100 ಕೋಟಿಯಷ್ಟು ಡ್ರಗ್ ಅಂತ ನಾವು ಏನು ಮಾದಕ ದ್ರವ್ಯಗಳನ್ನು ಸೀಸ್ ಮಾಡಲಾಗಿದೆ. ಅದು ಅಧಿಕೃತವಾಗಿ ಸೀಸ್ ಆಗಿರೋದು, ಅನಧಿಕೃತವಾಗಿ ಎಲ್ಲ ಬರ್ತದೆ. ಅಂದರೆ ನೀವು ಎಂಜಾಯ್ಮೆಂಟ್ ಅನ್ನೋದು ಯಾವ ಹಂತಕ್ಕೆ ಬಂದಿದೆ ಅಂತ ಹೇಳಿದ್ರೆ, ಕೇವಲ ಅದು ಡ್ರಗ್ ಅಷ್ಟೇ ಅಲ್ಲ, ಮದ್ಯಪಾನವೂ ಕೂಡ ಎಲ್ಲ ರೆಕಾರ್ಡ್ ಬೇಕಾಗಿ ಎಷ್ಟೋ 1000 ಲೀಟರ್ಗಳು ಹೆಚ್ಚು ಖರ್ಚಾಗಿದೆಯಂತೆ. ಅಂದರೆ ನಿಮ್ಮ ಎಂಜಾಯ್ಮೆಂಟ್ ಯಾವ ಹಂತಕ್ಕೆ ಬಂದಿದೆ ಅಂದರೆ, ನೀವು ಕೃತಕವಾಗಿ ಒಂದು ಪರಿಸರವನ್ನು ಸೃಷ್ಟಿ ಮಾಡಿಕೊಳ್ಳೋದು, ಆಮೇಲೆ ಕೆಲವು ಮಾದಕ ವಸ್ತುಗಳನ್ನು ತಗೊಂಡು ನಿಮ್ಮ ನರ್ವಸ್ ಸಿಸ್ಟಮನ್ನು, ನಿಮ್ಮ ಮೆದುಳಿಗೆ ಒಂದು ಪ್ರೇರೇಪಣೆ ಮಾಡಿ ಉನ್ಮಾದದಲ್ಲಿ ಹುಚ್ಚಾಟ ಆಗಿ ಕುಣಿದಾಡೋದಿದೆಯಾ ಅಂದರೆ, ನಿಮ್ಮ ಸಂಪೂರ್ಣ ನಿಯಂತ್ರಣವನ್ನು ತಪ್ಪಿ ದೇಹ ಮತ್ತು ಮನಸ್ಸು ಎರಡರ ನಿಯಂತ್ರಣವನ್ನು ಮೀರಿ ನಾನು ಎಂಜಾಯ್ ಮಾಡ್ತೀನಿ ಅಂತಿರೋದು ಇದೆಯಲ್ಲ, ಇದನ್ನೇ ಉನ್ಮಾದ ಅಥವಾ ಹುಚ್ಚುತನ ಅಥವಾ ಕ್ರೇಜ್ ಅಂತ ನಾನು ಕರೀತಾಕೆ ಇಷ್ಟಪಡ್ತೀನಿ. ಇದ್ರ ಬಗ್ಗೆ ಅಷ್ಟೇ ಅಬ್ಜೆಕ್ಷನ್ ಇರೋದು, ನಿಮ್ಮ ಯಾವ ಸಂತೋಷಗಳನ್ನು ನಾವು ಇದು ಮಾಡ್ತಾ ಇಲ್ಲ. ಇಲ್ಲಿ ಇನ್ನೂ ಒಂದು, ಈಗ ನೀವು ಕೃತಕವಾಗಿ ಎಂಜಾಯ್ ಮಾಡಿ ನಿಮ್ಮ ಮೇಲೆ ನಿಯಂತ್ರಣ ಇಲ್ಲದಂಗೆ ವರ್ತನೆ ಮಾಡೋದು, ಅಲ್ಲಿ ಈ DJ ಸಂಗೀತಗಳು ಅಥವಾ ಅದು ಕೂಡ ನಿಮ್ಮ ಕಿವಿಯ ಒಂದು ಡೆಸಿಮಲ್ ಅಂತ ಇರುತ್ತೆ, ಅದರ ಒಂದು ಸಾಮರ್ಥ್ಯ ಇರುತ್ತಲ್ಲ, ಅದನ್ನ ಮೀರಿ ಸಂಗೀತಗಳನ್ನು ಹಾಕೋದು, ಹುಚ್ಚು ಕುಣಿತಗಳನ್ನು ಮಾಡೋದು. ನೃತ್ಯದ ಬಗ್ಗೆ ಅಬ್ಜೆಕ್ಷನ್ ಇಲ್ಲ, ಹುಚ್ಚು ಕುಣಿತ ಇವೆಲ್ಲವೂ ಮೀರಿ ಏನಾಗ್ತಾ ಇದೆ, ಅದು ಉನ್ಮಾದ ಆಗ್ತಾ ಇದೆ. ಕೇವಲ ಇಷ್ಟೇ ಅಲ್ಲ, ಇದ್ರ ಜೊತೆ ಕಾನೂನು ಸುವ್ಯವಸ್ಥೆಯ ತೊಂದರೆ ಕೂಡ ಆಗ್ತಾ ಇದೆ. ಎಷ್ಟು ಮಟ್ಟಿಗೆ ಪೊಲೀಸವರು ನಿಮ್ಮನ್ನು ನಿಯಂತ್ರಿಸ್ಲಿಕ್ಕಾಗುತ್ತೆ? ಇಡೀ ಸಮಾಜದಲ್ಲಿ ಎಷ್ಟು ಲಕ್ಷ ಜನ ಕುಣಿತಾ ಇದ್ರೆ ಇರುವ ಒಂದು ಸ್ವಲ್ಪ ಜನ ಪೊಲೀಸವ್ರಿಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಸೊ ಅದಕ್ಕೆ ನಾನು ಇದನ್ನು ಉನ್ಮಾದ ಅಂತ ಕರಿತಾ ಇರೋದು. ಇದ್ರ ಬಗ್ಗೆ ಅಷ್ಟೇ ನಮ್ಮ ದೊಡ್ಡ ಅಬ್ಜೆಕ್ಷನ್ ಇರೋದು. ಹೇಗೆ ಕಾನೂನು ವ್ಯವಸ್ಥೆ ಅಂದರೆ, ಒಂದು ಅವರು ತನ್ನ ದೇಹ ಮತ್ತು ಮನಸ್ಸಿನ ಮೇಲೆ ನಿಯಂತ್ರಣವನ್ನು ಕಳ್ಕೊಳ್ಳೋದ್ರಿಂದ ಯಾರ ಮೇಲೋ ಚುಚ್ಚಕ್ಕೆ ಹೋಗೋದು, ಇನ್ಯಾರಿಗೋ ಹೊಡೆಯೋದು, ಇನ್ನೇನೋ ಕೆಟ್ಟ ಪದಗಳನ್ನ ಉಪಯೋಗಿಸ್ಕೋದು, ಅವನು ಮತ್ತೆ ಉದ್ರೇಕಕಾರಿಯಾಗಿರ್ತಾನೆ, ಕೊಲೆಗಳಾಗುವಂಥದ್ದು, ಇದೆಲ್ಲವೂ ಒಂದು. ಎರಡನೇದಾಗಿ ಇದರಲ್ಲಿ ಒಂದು ಭಿನ್ನ ಲಿಂಗಗಳು, ಗಂಡು ಮತ್ತು ಹೆಣ್ಣು ಅಂತ ಏನು ಹೇಳ್ತೀವಿ, ಸಾಮಾನ್ಯವಾಗಿ ಅಲ್ಲಿ ಹೋಗೋರೆಲ್ಲ ಯುವಕರಿಗೆ ನಿಮ್ಗೆ ಗೊತ್ತಿರುತ್ತೆ, ಅವರ ಬಿಸಿ ರಕ್ತದ ಉತ್ಸಾಹಗಳಿರುತ್ತೆ. ಯುವಕ ಮತ್ತು ಯುವತಿಯರು ಇಬ್ಬರು ಹೋಗ್ತಾ ಇರ್ತಾರೆ. ಇಲ್ಲಿ ಈ ನಮ್ಮ ಸಮಾಜದಲ್ಲಿ ಹೆಚ್ಚು ಕಡಿಮೆ ಒಂದು ಗಂಡು ಮತ್ತು ಹೆಣ್ಣು ಅನ್ನುವ ಒಂದು ಪರಿಕಲ್ಪನೆಯಲ್ಲಿ ಒಂದಷ್ಟು ನೀತಿ ನಿಯಮಗಳನ್ನು ಹಾಕ್ಕೊಂಡಿದ್ದೀವಿ. ಅದು ನಾಗರಿಕ ಸಮಾಜದಲ್ಲಿ ಇರಲೇಬೇಕಾದಂಥದ್ದು. ಆದರೆ ಇಲ್ಲಿ ದೇಹ ಮತ್ತು ಮನಸ್ಸು ಎರಡು ನಿಯಂತ್ರಣ ತಪ್ಪೋದ್ರಿಂದ ಅಲ್ಲಿ ಸಾರ್ವಜನಿಕವಾಗಿಯೇ ಅನುಚಿತ ವರ್ತನೆಗಳು ಆಗುವ ಸಾಧ್ಯತೆ ಇರುತ್ತೆ. ಸಾಮಾನ್ಯವಾಗಿ ನೋಡಿದ್ದೀವಿ, ಹೋದ ವರ್ಷ ಅದಕ್ಕೆ ಇದು ವರ್ಷ ಅನೇಕ. ಯಾಕೆಂದರೆ ಈಗ ಸ್ವಾತಂತ್ರ್ಯ ಮತ್ತು ಗ್ಲೋಬಲೈಸೇಷನ್ ಆದಮೇಲೆ ಹೆಣ್ಣು ಮಕ್ಕಳಿಗೂ ಕೂಡ ಆರ್ಥಿಕ ಸ್ವಾತಂತ್ರ್ಯ ಎಲ್ಲವೂ ಬಂದಿದೆ, ಅದ್ರ ಬಗ್ಗೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಆದರೆ ಆ ಹೆಣ್ಣು ಮಕ್ಕಳು ಕೂಡ ಈ ಉನ್ಮಾದದ ಒಳಗಡೆ ಸೇರ್ತಾ ಇರೋದ್ರಿಂದ ಏನಾದರೂ ಅಪಾಯಕಾರಿ ಹಂತಗಳು ಮತ್ತು ಹೆಣ್ಣು ಮಕ್ಕಳ ಮೇಲೆ ಆಗುವಂಥ ಬಲವಂತ ಅಥವಾ ಗಂಡು ಮಕ್ಕಳ ಮೇಲೆ ಕುಡಿದು ಇನ್ನೇನೋ ಆಗುವಂಥ ಹಲ್ಲೆಗಳು, ಈ ಎಲ್ಲವೂ, ನಾನು ಒಂದನ್ನೇ ಹೇಳ್ತಾ ಇಲ್ಲ, ಈ ಎಲ್ಲವೂ ಅಂದರೆ ನಾನು ಯಾವ್ದು ಹೇಳ್ತಾ ಇದ್ದೀನಿ ಅಂದರೆ, ಅಪರಾಧಗಳಿಗೆ ಸಂಬಂಧಪಟ್ಟಂತೆ ಅನುಚಿತ ವರ್ತನೆಗಳು, ಲೈಂಗಿಕ ದೌರ್ಜನ್ಯಗಳು ಈ ಥರದ್ದು ಇದಾವಲ್ಲ, ಇದು ಯಾವುದೋ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಸೇರಿ ಉನ್ಮಾದದಲ್ಲಿ ನೀವು ತೇಲಾಡ್ತಾ ಇರಬೇಕಾದ್ರೆ ಆಗ ಹೊಸ ವರ್ಷದ ಅವಶ್ಯಕತೆ ಇದೆಯಾ? ಇದೇ ಸಂಭ್ರಮವ? ಇದೇ ಎಂಜಾಯ್ಮೆಂಟಾ? ನಿಮಗೆ 12 ಗಂಟೆಯಲ್ಲಿ ಹೊಸ ವರ್ಷ ಬಂದಿದ್ದೇ ಗೊತ್ತಾಗಲ್ಲ. ನಿಮ್ಮ ದೇಹ ಮತ್ತು ಮನಸ್ಸು ನಿಮ್ಮ ನಿಯಂತ್ರಣದಲ್ಲೇ ಇರೋದಿಲ್ಲ. ಯಾವುದೋ ಮಾದಕ ವ್ಯಸನದಲ್ಲೋ ಆಯ್ತು, ನೀವು ಮಾದಕ ವ್ಯಸನಿ ಅಲ್ಲ, ನಾವು ಮದ್ಯವನ್ನ ಪಾನ ಮಾಡೋಲ್ಲ, ಆದರೂ ಕೂಡ ಇನ್ಯಾವುದೋ ಒಂದು ಉನ್ಮಾದಕ್ಕೆ ಹೋದ್ರೆ ಅದು ಕೂಡ ಅಲ್ಲ. ಎಂಜಾಯ್ಮೆಂಟ್ ಅನ್ನೋದು ಆ ಸುಖದ ಒಂದು ಪರಿಕಲ್ಪನೆ ಇದೆಯಲ್ಲ, ಅದು ಸ್ನೇಹಿತರ ಜೊತೆ ಹಂಚಿಕೊಂಡಾಗ, ಖುಷಿಯನ್ನ ಪಟ್ಟಾಗ, ನಿಮಗೆ ಇಷ್ಟವಾದ ಬಟ್ಟೆ ತೊಟ್ಟಾಗ, ಇಷ್ಟವಾದ ಆಹಾರವನ್ನು ಸೇವಿಸಿದಾಗ, ಇಷ್ಟವಾದ ಮಾತುಗಳನ್ನು ಮಾಡಿದಾಗ, ಇಷ್ಟವಾದ ನೋಟವನ್ನು ನೋಡಿದಾಗ, ಇದೆಲ್ಲವೂ ಇದೆಯಲ್ಲ, ಇದು ನಿಜವಾದ ಮನರಂಜನೆ ಮತ್ತು ಎಂಜಾಯ್ಮೆಂಟ್. ಇದನ್ನೇ ನಾನು ಎಂಜಾಯ್ಮೆಂಟ್ ಅಂತ ಕರೆಯೋದು. ಅದು ಬರೀ ಹೊಸ ವರ್ಷಕ್ಕೆ ಅಂತಲ್ಲ, ಎಲ್ಲ ಕಡೆ ಎಲ್ಲ ಸಂಭ್ರಮಗಳಲ್ಲೂ ಅದಿರಬೇಕು. ಅದನ್ನು ಹೊರತುಪಡಿಸಿ
ನೀವು ಈ ರೀತಿಯ ಉನ್ಮಾದಗಳನ್ನು ಮಾಡೋದಿದೆಯಲ್ಲ, ಇದ್ರ ಬಗ್ಗೆ ಏನು ನಾವು ಹೊಸ ಯುವ ಜನಾಂಗ ಇದೆಯಲ್ಲ, ಇದು ಖಂಡಿತವಾಗ್ಲೂ ಯೋಚನೆ ಮಾಡಬೇಕು. ಹೊಸ ವರ್ಷದ ನೋಡಿ, ಈ ಸರಿ 20,000, ಅಕಸ್ಮಾತ್ ಇನ್ನೇನಾದರೂ ಅಲ್ಲಿ ಹೆಚ್ಚು ಕಡಿಮೆ ಆಯಿತು ಅಂತ ಹೇಳಿದ್ರೆ ಆ 20,000 ಪೊಲೀಸವ್ರ ಜೊತೆ ಅದರಲ್ಲಿ ಹೆಣ್ಮಕ್ಳು, ಹೆಣ್ಣು ಪೊಲೀಸರು ಅವರೆಲ್ಲರೂ ಮಾಡ್ತಾರೆ. ಅದೆಲ್ಲ ಆಗಿ ಏನೋ ಇನ್ನೊಂದಷ್ಟು ಆಘಾತಕಾರಿಯಾದರೆ ಅದರಿಂದ ಆಗುವ ತೊಂದರೆಗಳು ಯೋಚನೆ ಮಾಡಿ. ಒಂದು, ಆಡಳಿತದ ಮೇಲೆ ತೊಂದರೆ ಆಗುತ್ತೆ, ಪೊಲೀಸವರು ಮಾಡ್ತಾರೆ. ಅದು ಎಲ್ಲಕ್ಕೂ ಹೆಚ್ಚಾಗಿ ರಾಜ್ಯದ ಮೇಲೆಯೇ ಕೆಟ್ಟ ಹೆಸರು ಬರೋ ಸಾಧ್ಯತೆ ಇರುತ್ತೆ. ಅಂದರೆ ಏನು ಮಾಡೋದು, ಇವರು ಹೊಸ ವರ್ಷ ಆಚರಿಸೋದು ಬರೋದಿಲ್ವಾ, ಇವರು ನಾಗರಿಕರಲ್ವಾ, ಇವರು ಅನಾಗರಿಕರ ಅನ್ನುವ ಅಭಿಪ್ರಾಯವನ್ನ ಬೇರೆ ಬೇರೆ ರಾಜ್ಯಗಳು, ದೇಶಗಳಿಗೆಲ್ಲ ಹೋದರೆ. ಯಾಕೆಂದರೆ ಹೊಸ ವರ್ಷಗಳನ್ನು ನೀವು 20,000 ಎಷ್ಟೋ ಜನ ಸೇರಿ, ಅದು ಮುಖ್ಯ ಅಲ್ಲ. ಈಗ ಎಷ್ಟೋ ಉತ್ಸವಗಳಲ್ಲಿ, ಹಬ್ಬಗಳಲ್ಲಿ, ಜಾತ್ರೆಗಳಲ್ಲಿ ಎಷ್ಟೋ ಜನ ಸೇರ್ತಾರೆ, ಅಲ್ಲೆಲ್ಲ ಅಂಥದ್ದೇನು ಆಗೋದೇ ಇಲ್ಲ. ಆದರೆ ಇಲ್ಲಿ ಉನ್ಮಾದಕ್ಕೆ ಹೋಗ್ತಾ ಇದೆ. ಆಕಸ್ಮಿಕಗಳು, ಕಾಲ್ತುಳಿತಗಳು ಆಗೋದು ಬೇರೆ, ಆದರೆ ಈ ಹೊಸ ವರ್ಷದ ಈ ಸಂಭ್ರಮ ಏನಿದೆಯಲ್ಲ, ಇಲ್ಲಿ ಮದ್ಯ ಮತ್ತು ಮಾದಕ ವ್ಯಸನ ಜೊತೆಗೆ ಒಂದು ಉನ್ಮಾದ, ಈ ಮೂರು ಸೇರ್ಕೊಳ್ಳೋದ್ರಿಂದ ಇದೊಂದು ಅಪಾಯಕಾರಿಯಾಗುತ್ತೆ. ಅದಕ್ಕೆ ಸಂಭ್ರಮ ಪಡಲಿಕ್ಕೆ ಯಾವುದೋ ಒಂದು ದಿನ ಆಗಲಿ ಪರವಾಗಿಲ್ಲ, ನೀವು ಪರ್ಟಿಕ್ಯುಲರ್ ಆಗಿ ಅದೇ ದಿನ ಅಂದರೂ ಪರವಾಗಿಲ್ಲ. ಆಗ ಅದನ್ನು ಏನು ಮಾಡಬೇಕು, ಈ ರೀತಿ ಜನಜಂಗುಳಿಯನ್ನು ಸಾಧ್ಯವಾದಷ್ಟು ಅವಾಯ್ಡ್ ಮಾಡಬೇಕು. ಎಲ್ಲಿ ತುಂಬ, ಯಾಕೆಂದರೆ ಎಲ್ಲರೂ ನಿಮ್ಮ ಸ್ನೇಹಿತರೇನಲ್ಲ, ಎಲ್ಲರೂ ನಿಮ್ಮ ನೆಂಟರು, ಬಂಧು ಬಳಗದವರು, ಪರಿಚಯದವರಲ್ಲ. ಅದರಿಂದ ಎಲ್ಲರೂ ಒಂದು ಸಣ್ಣ ಸಣ್ಣ ಗುಂಪುಗಳಾಗಿ ಸೇರಿ ನಿಮಗೆ ಇಷ್ಟಪಟ್ಟಿದ್ದ ಜಾಗದಲ್ಲಿ ಹೋಗಿ ಅಲ್ಲಿ ನಿಮಗೆ ಬೇಕಾದಂಥ ಈ ಸಂಗೀತ, ನೃತ್ಯ, ಮನರಂಜನೆ, ಆಹಾರ, ವೈವಿಧ್ಯಗಳ ಬಗ್ಗೆ ಯಾವುದೇ ಅಬ್ಜೆಕ್ಷನ್ ಇಲ್ಲ. ಆದರೆ ಈ ಪರ್ಟಿಕ್ಯುಲರ್ ಆಗಿ ಉನ್ಮಾದವನ್ನು ಮಾಡುವಂತಹ ಎಲ್ಲವನ್ನು ನಾವು ನಿಷೇಧ ಮಾಡಬೇಕಾಗುತ್ತೆ, ಅಥವಾ ಅದ್ರ ಬಗ್ಗೆ ನಾವೇ ಆತ್ಮವಿಮರ್ಶೆ ಮಾಡ್ಕೋಬೇಕಾಗುತ್ತೆ. ಪೊಲೀಸವ್ರು ಇದ್ದಾರೆ ಅಂದಿದ ತಕ್ಷಣ ನೀವು ಏನು ಬೇಕೋ ಮಾಡ್ಬೋದು. ನೋಡಿ, ಹೇಗೆ ಕೆಲವು ಕಡೆ ನಾನು ಹೇಳ್ತಿರ್ತೀನಿ, ಕಸ ಎಲ್ಲ ಯಾಕೆ ಹಾಕ್ತೀರಪ್ಪ ಅಂತ ಹೇಳಿದ್ರೆ, ಇಲ್ಲ ನಾವು ಅದಕ್ಕೆ ಮೇಂಟೆನೆನ್ಸ್ ಚಾರ್ಜ್ ಕೊಡ್ತೀವಿ ಅದರಿಂದ. ಅಂದರೆ ಮೇಂಟೆನೆನ್ಸ್ ಚಾರ್ಜ್, ಕಸ ಗುಡಿಸೋರು ಇದ್ದಾರೆ ಅಂತೇಳಿ ಕಸ ಹಾಕ್ಕೊಂಡು ಹೋಗೋದು. ಕಸ ಗುಡಿಸೋರು ಇದ್ದಾರಲ್ಲ, ಹಾಕ್ಕೊಂಡು ಹೋಗ್ಲಿ ಅಂತ. ಕೆಲವ್ರ ಮನೆಗಳೆಲ್ಲ ಅಭ್ಯಾಸ ಇರುತ್ತೆ, ಮನೆ ಕೆಲಸದವ್ರು ಇದ್ದಾರೆ ಅಂತೇಳಿ ಅನಾವಶ್ಯಕವಾಗಿ ಪಾತ್ರೆಗಳನ್ನು, ಬಟ್ಟೆಗಳನ್ನು ಹಾಕೋದು, ಅನಾವಶ್ಯಕವಾಗಿ, ಉದ್ದೇಶಪೂರ್ವಕವಾಗಿ. ನಾವು ಹೇಗಿದ್ರು ಅವ್ರಿಗೆ ದುಡ್ಡು ಕೊಡ್ತೀವಲ್ಲ, ಅವ್ರಿಗೆ ಅದನ್ನೆಲ್ಲ ಕ್ಲೀನ್ ಮಾಡಲಿ ಅಂತ. ಹಾಗೆ ಪೊಲೀಸವರಿದ್ದಾರೆ, CCTV ಇದೆ ಅಂತೇಳಿ ನೀವು ಅದನ್ನು ದುರುಪಯೋಗ ಪಡಿಸ್ಕೊಳ್ಳೋದಿದೆಯಲ್ಲ, ಇದು ಅನಾಗರಿಕ ಸಮಾಜದ ಲಕ್ಷಣ. ಸರ್ಕಾರಗಳಿಗೆ ಒಂದು ಜವಾಬ್ದಾರಿ ಇರುತ್ತೆ. ಎಲ್ಲ ನೋಡಿ, ಇಲ್ಲಿ ಸಾರ್ವಜನಿಕರದ್ದು ಭಾಳ ಜವಾಬ್ದಾರಿ ಇರುತ್ತೆ. ಏನು ಅಂದರೆ, ಒಂದು ವೇಳೆ ಅಲ್ಲಿ ಅದನ್ನು ಬಿಡಲಿಲ್ಲ ಅಂತ ಇಟ್ಕೊಳ್ಳಿ, ನಿಷೇಧ ಮಾಡಿದ್ರು ಆ ಜಾಗದಲ್ಲಿ ಹೊಸ ವರ್ಷ ಬೇಡ ಅಂತೇಳಿ, ನಮ್ಮ ಸ್ವಾತಂತ್ರ್ಯಕ್ಕೆ, ನಮ್ಮ ಸಂತೋಷಕ್ಕೆ ಈ ಸರ್ಕಾರ ಕಡಿವಾಣ ಆಗ್ತಾ ಇದೆ, ಪೊಲೀಸವ್ರು ಏನಕ್ಕೆ ಇರೋದು, ಅವರಿಗೆ ಸಂಬಳ ಕೊಟ್ಟು ನಾವು ಏನಕ್ಕೆ ಅವರನ್ನು ಇಟ್ಟಿರೋದು, ಈ ಥರದ ಪ್ರಶ್ನೆಗಳು ಬರ್ತವೆ. ಅದಕ್ಕೆ ಹೇಳಿದ್ದು, ಪೊಲೀಸ್ ವ್ಯವಸ್ಥೆ ರಕ್ಷಣೆಗಾಗಿ ಇರುತ್ತೆ ನಿಜ, ಆದರೆ ನೀವೇ ಉನ್ಮಾದದಲ್ಲಿ ತಪ್ಪುಗಳನ್ನು ಮಾಡಿಕೊಂಡು ಒಬ್ರಿಗೊಬ್ರಿಗೆ ಹೊಡೆದಾಗ ಪೊಲೀಸವ್ರಿಗೆ ಏನು ಮಾಡ್ಲಿಕ್ಕೆ ಸಾಧ್ಯ? ಮತ್ತೆ ಅವರು ನಿಮ್ಮ ಮೇಲೆ ದೌರ್ಜನ್ಯನೇ ಮಾಡಬೇಕಾಗುತ್ತೆ. 12 ಗಂಟೆ ಆದಮೇಲೆ ಹೋಗಿ ಅಂತ ಹೇಳ್ತಾರೆ. ಇದೆಲ್ಲಕ್ಕಿಂತ ಮೀರಿ ಬೇರೆ ಒಂದು ಪ್ರದರ್ಶನಗಳಿಗೂ ಇದಕ್ಕೂ ವ್ಯತ್ಯಾಸ ಏನು ಅಂದರೆ, ಇಲ್ಲಿ ನೀವು ನಿಮ್ಮ ಮೇಲೇನೆ ನಿಯಂತ್ರಣ ಕಳ್ಕೊಂಡಿರ್ತೀರಿ. ಅಂಥ ಟೈಮಲ್ಲಿ ಪೊಲೀಸರು ಇನ್ನೇನೋ ಹೊಡೆದ್ರೂ ಕೂಡ ನಿಮಗೆ ಗೊತ್ತಾಗೋದಿಲ್ಲ. ಅಲ್ಲಿಗೂ ಕೂಡ ಈ ವರ್ಷ ಒಂದು ಯಾರಾದರೂ ಕುಡಿದು ಬಿದ್ದಿದ್ರೆ ಅವರನ್ನು ಮನೆಗೆ ತಗೊಂಡೋಗಿ ಬಿಡುವಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಜೊತೆಗೆ ಆಸ್ಪತ್ರೆಗಳಿಗೆಲ್ಲ ವಿಶೇಷ ಸರ್ಕ್ಯುಲರ್ ಕೊಟ್ಟು ಆಂಬ್ಯುಲೆನ್ಸ್ಗಳನ್ನು ರೆಡಿ ಮಾಡಿ ಯಾರಿಗಾದರೂ ಆ ರೀತಿ ಇಷ್ಟೆಲ್ಲ ಉಚಿತನ ಬೇಕಾ? ಇಷ್ಟೆಲ್ಲ ಉಚಿತನ? ಹೊಸ ವರ್ಷವನ್ನು ಆಚರಿಸಿ, ಸಂಭ್ರಮ ಪಡಿ, ಖುಷಿ ಪಡಿ, ಎಲ್ಲಿರ್ತೀರೋ ಅಲ್ಲೇ ಅಥವಾ ಇನ್ನೆಲ್ಲ ಒಂದು ಕಡೆ ಸೇರ್ಕೊಳ್ಳಿ, ಅದೆಲ್ಲವೂ ಅಬ್ಜೆಕ್ಷನ್ ಆಯ್ತು. ಆದರೆ ಇದನ್ನು ಮಾತ್ರ ನೀವು ಮಾಡಕ್ಕೆ ಹೋಗ್ಬೇಡಿ. ಅದಕ್ಕೆ ಈಗ 2026 ಪ್ರಾರಂಭ ಆಗಿದೆ. 2027 ಅಥವಾ ಈ ಹೊಸ ವರ್ಷನೇ ಅಷ್ಟಲ್ಲ, ನೀವು ಕ್ರಿಸ್ಮಸ್ ಇರ್ಬೋದು, ರಂಜಾನ್ ಇರ್ಬೋದು, ಅಥವಾ ಯುಗಾದಿ, ಯಾವುದೇ ಆಗಲಿ, ಯಾವುದೇ ಸಂಭ್ರಮವನ್ನು ನಿಜವಾಗ್ಲೂ ಮಾನಸಿಕವಾಗಿ ನೀವು ಹೆಚ್ಚು ಸದೃಢವಾಗಿ, ಸಹಜವಾಗಿ ಜೀವನವನ್ನು ಎಂಜಾಯ್ ಮಾಡೋಕ್ಕೆ ಶುರು ಮಾಡಿ. ಸಹಜತೆ ಇರಬೇಕು. ನಿಮ್ಮ ನಗು ಅದಷ್ಟಕ್ಕದೇ ಸ್ವಾಭಾವಿಕವಾಗಿ ಬರಬೇಕು. ನಿಮ್ಮ ಮನಸ್ಸಿಗೆ ತೃಪ್ತಿ ಸ್ವಾಭಾವಿಕವಾಗಿ ಬರಬೇಕು. ಅದು ಬಿಟ್ಟು ನೀವು ಯಾವತ್ತೋ ಒಂದು ದಿನ ಕೃತಕವಾಗಿ, ಅದಕ್ಕೆ ಒಂದು ಮಾತು ಹೇಳ್ತಾರೆ, ತೃಪ್ತಿಯೇ ನಿತ್ಯ ಹಬ್ಬ. ಅಂದರೆ ತೃಪ್ತಿ ಯಾವಾಗಿರುತ್ತೆ ಹಾಗೆ ನಿಜವಾದ ಹಬ್ಬ. ತೃಪ್ತಿಯೇ ಆ ಟೈಮಲ್ಲೇ ನಿಮಗೆ ಬದುಕಿನ ಎಂಜಾಯ್ಮೆಂಟು ಅದೆಲ್ಲ ಸಿಕ್ಕೋದು. ಅದು ನೀವು ಬೇಕಾದರೆ ಯೋಚನೆ ಮಾಡಿ ನೋಡಿ. ನಿಮಗೆ ಯಾವುದೋ ನೀವು ಬಯಸಿದ ಕೆಲಸ ಸಿಕ್ಕಿದಾಗ, ನೀವು ಬಯಸಿದ ಫಲಿತಾಂಶ ಬಂದಾಗ, ನಿಮ್ಮ ಇಷ್ಟದವರು ಅವ್ರಿಗೆ ಖುಷಿ ಆದಾಗ ನಮಗೆಲ್ಲ ಎಷ್ಟು ಖುಷಿ ಆಗುತ್ತೆ ಹೇಳಿ. ಅದನ್ನೇ ನಿಜವಾದ ರಿಯಲ್ ಎಂಜಾಯ್ಮೆಂಟ್ ಈಸ್ ಆಗ ನಮ್ಮ ಆ ಕ್ಷಣಗಳಿದೆಯಲ್ಲ, ಅದೇ ಹೊರ್ತುನು ಯಾವುದೋ ಒಂದು ನೆಪ ಮಾಡಿಕೊಂಡು, ಈಗ ಬರ್ತ್ಡೇಗಳು, ನಾನು ಅದನ್ನು ಭಾಳಷ್ಟು ಹೇಳ್ತೀನಿ. ಈ ಬರ್ತ್ಡೇ ಆಗದೆಲ್ಲ ಸೆಲೆಬ್ರೇಟ್ ಮಾಡಬೇಕಾದಾಗ ಈ ಕೇಕ್ ಅವೆಲ್ಲ ಮಾಡ್ತಿರಲ್ಲ, ಹೌದು, ಕೇಕ್ ತರ್ತೀರಿ, ಕಟ್ ಮಾಡ್ತೀರಿ, ತಿಂತೀರಿ. ಆದರೆ ಅದನ್ನು ಮೀರಿ
ಕೇಕನ್ನು ಇನ್ನೊಬ್ಬರ ಮುಖಕ್ಕೆ ಬಳಿಯೋದು, ಇಡೀ ಮುಖಕ್ಕೆ ಆ ಪೇಸ್ಟು ಅದೆಲ್ಲ ಹಾಕೋದು. ಯಾರೋ ಹೈದರಾಬಾದಲ್ಲಿ ಆ ಪೇಸ್ಟ್ ಎಲ್ಲ ಮುಖಕ್ಕೆ ಹಚ್ಕೊಂಡು ಅದು ಉಸಿರಾಡ್ಲಿಕ್ಕಾದ್ರೆ ಸತ್ತು ಹೋಗಿರೋ ಘಟನೆ ನಡೆಯುತ್ತೆ. ಅದನ್ನು ನೋಡಿ ಮಕ್ಕಳು ಅದನ್ನೇ ಫಾಲೋ ಮಾಡೋಕ್ಕೆ ಶುರು ಮಾಡ್ತಾರೆ. ಕೇಕ್ ಇರೋದು ಒಂದು ಆಹಾರ, ನೀವು ಕಟ್ ಮಾಡಿ ತಿನ್ಕೊಂಡು ಖುಷಿ ಖುಷಿಯಾಗಿ ಮಾತಾಡೋದು ಎಂಜಾಯ್ಮೆಂಟೇ ಹೊರ್ತುನು ಅದನ್ನೇ ಮುಖಕ್ಕೆಲ್ಲ ಬಳ್ಕೊಳ್ಳೋದಲ್ಲ. ಹಾಗೆ ಇಲ್ಲೂ ಅಷ್ಟೇ, ಹೊಸ ವರ್ಷವನ್ನು ಆ ಖುಷಿ ಖುಷಿಯಾಗಿ ಒಂದಷ್ಟು ಸಂಕಲ್ಪಗಳೊಂದಿಗೆ ಹೊಸ ವರ್ಷ ಜೀವನವನ್ನು ನಾವು ಈ ಹಳೆ ವರ್ಷ ಏನು ಕಳೆದಿದೆಯಾ ಅದನ್ನು ಪುನರ್ ಅವಲೋಕನ ಮಾಡಿಕೊಂಡು ನಮ್ಮ ತಪ್ಪುಗಳನ್ನು ತಿದ್ದುಕೊಂಡು ಮುಂದೆ ಒಂದಷ್ಟು ಹೊಸ ಹೊಸ ಉತ್ಸಾಹದಿಂದ ಹೋಗೋದಿದೆಯಲ್ಲ ಅದು ಹೊಸ ವರ್ಷ. ನಾನು ಇನ್ನು ಮುಂದೆ ಜಾಸ್ತಿ ಓದ್ತೀನಿ, ನಾನು ಇನ್ನು ಮುಂದೆ ಒಂದು ದೈಹಿಕ ಶ್ರಮ ಎಕ್ಸಸೈಸೋ ಯೋಗನೋ ಧ್ಯಾನನೋ ಮಾಡ್ತೀನಿ, ನಾನು ಇನ್ನು ಮೇಲೆ ಕಡಿಮೆ ತಪ್ಪುಗಳನ್ನು ಮಾಡ್ಕೊಂಡು ಹೋಗ್ತೀನಿ, ಕಡಿಮೆ ಭ್ರಷ್ಟನಾಗ್ತೀನಿ, ಜಾತೀಯತೆಯನ್ನು ಬಿಡ್ತೀನಿ, ಮನುಷ್ಯನಾಗಿ ಬದುಕ್ತೀನಿ. ಈ ರೀತಿ ಅನೇಕ ಸಂಕಲ್ಪಗಳು ಇರ್ತವೆ. ನನ್ನ ಕೋಪ ಕಡಿಮೆ ಮಾಡ್ಕೋತೀನಿ, ಇನ್ನೊಬ್ಬರ ಬಗ್ಗೆ ಅಸೂಯೆ ಪಡೋದಿಲ್ಲ, ಸರಳ ಜೀವನವನ್ನು ರೂಪಿಸ್ಕೋತೀನಿ. ಹೇಗೋ ನಿಮ್ಮ ಖುಷಿಗೆ ಅಥವಾ ಇನ್ನೇನೋ ಸಾಧನೆ ಮಾಡಲಿಕ್ಕೆ ಹಗಲು ರಾತ್ರಿ ನಾನು ಕಷ್ಟಪಟ್ಟು ಶ್ರಮ ಪಡ್ತೀನಿ. ಈ ರೀತಿ ಹೊಸ ಹೊಸ ಪರಿಕಲ್ಪನೆಗಳನ್ನು ಮಾಡ್ಕೊಂಡು ಹೋಗೋದೇ ಹೊಸ ವರ್ಷನೇ ಹೊರತು ಕೂಡುದು ಬಿದ್ದೋಗೋದು ಇದೆಯಲ್ಲ ಅದು ಖಂಡಿತವಾಗ್ಲೂ ಎಂಜಾಯ್ಮೆಂಟು ಅಲ್ಲ, ಹೊಸ ವರ್ಷ ಸ್ವಾಗತ ರೀತಿನೂ ಅಲ್ಲ. ದಯವಿಟ್ಟು ನಿಮ್ಮನ್ನೆಲ್ಲ ಕೈ ಮುಗಿದು ಕೇಳ್ಕೊತೀನಿ ಈ ಪೀಪಲ್ ಟಿವಿ ಮುಖಾಂತರ. ಹೊಸ ವರ್ಷದ ಸಂಭ್ರಮ ಸಂತೋಷಗಳ ಬಗ್ಗೆ ನಮ್ಮದು ಯಾವುದೂ ತಕರಾರು ಇಲ್ಲ. ತುಂಬ ಖುಷಿಯಾಗಿರಿ. ನಮ್ಮ ಈ ಕಾಲಕ್ಕೆ ಯುವಜನ ಖುಷಿಯಾಗೇ ಇರಬೇಕು, ಅವರ ಊಟ ಆಹಾರ ಬಟ್ಟೆ ಎಲ್ಲದರಲ್ಲೂ. ಆದರೆ ಹುಚ್ಚುತನ ಉನ್ಮಾದಗಳು ಈ ಕೆಟ್ಟ ವರ್ತನೆಗಳನ್ನು ದಯವಿಟ್ಟು ನಿಲ್ಲಿಸಿ ಇನ್ನು ಮುಂದಿನ ವರ್ಷಗಳು ಅಥವಾ ಮುಂದಿನ ಸಂಭ್ರಮಗಳು ನಿಜವಾದ ಪ್ರಾಕೃತಿಕವಾಗಿ ಸಹಜವಾದ ಖುಷಿ ಮತ್ತು ನೆಮ್ಮದಿ ಎಂಜಾಯ್ಮೆಂಟು ನಿಮ್ಮದಾಗಲಿ ಅಂತೇಳಿ ಪೀಪಲ್ ಟಿವಿ ಮುಖಾಂತರ ನಿಮಗೆ ನಾನು ಮನವಿ ಮಾಡ್ಕೊಳ್ತೀನಿ. ಧನ್ಯವಾದಗಳು.